ರೀ, ಹಾಲು ಕೇಳಿದ್ರಲ್ಲ, ತಗೊಳ್ಳಿ. ಪದ್ಮ, ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡು. ನಾನು ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸ್ತೀನಿ. ನಂತರ ಇಬ್ಬರು ಹೊಳೆಗೆ ಹೋಗಿ ಬಟ್ಟೆಗಳನ್ನೆಲ್ಲ ಹೊಕ್ಕೊಂಬರೋಣ. ಹೌದು ಅಂದರೆ 3 ದಿನದಿಂದ ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ. ಹೇಗಿದ್ರೂ ಇವತ್ತು ಬಿಡುವಿದೆ, ಹೋಗಿ ಬಂದ್ಬಿಡೋಣ. ಹಾಗೆ ಬರ್ತಾ ತರಬೇಕು. ನೆನಪು ಮಾಡು, ಹಾಳಾದಿ ಮರು ನನಗೆ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲ ರೀ, ತಲೆಯಲ್ಲೊಂದು ಬಿಳಿ ಕೂದಲು ಬರಲಿಲ್ಲ, ಕೈಗೊಂದು ಮಗು ಕೊಡಲಿಲ್ಲ, ಆಗಲೇ ಅರಳು ಮರಳು ಅಂದರೆ ನನ್ನ ಕತೆ ಅಷ್ಟೇ. ಅರೆ ಏನೋ ಅಲ್ಪ ಸ್ವಲ್ಪ ಮರವು ಅಂದರೆ ನನ್ನನ್ನು ಮುದುಕನ್ನೇ ಮಾಡಿಬಿಟ್ಟಲ್ಲೇ. ಭಗವಂತ ಕಣ್ಣು ಬಿಟ್ಟರೆ ಒಂದು ಮಗುನೂ ಆಗುತ್ತೆ, ನಮಗೆ ಅಂತ ಒಂದು ಪುಟ್ಟ ಗೂಡು ಆಗುತ್ತೆ. ನೀನೇನು ಚಿಂತೆ ಮಾಡಬೇಡ. ನಾನು ಅದೇ ಭರವಸೆಲಿದ್ದೀನಿ ಅಂದರೆ. ಸರಿ, ತಡವಾಗುತ್ತೆ, ನೀನು ಹೊರಡು. ಸರ್ಸು ಅಕ್ಕ, ಬಾವಾ, ಇದೇನು ಆಶ್ಚರ್ಯ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ನೀನು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಕ್ಕ. ನಿನಗೋಸ್ಕರ ಪ್ರಸಾದ ತಂದಿದ್ದೀನಿ, ತಗೋ. ಶ್ರೀಹರಿ, ಸರಸ್ವತಿ, ಏನಾಯ್ತು? ಅಣ್ಣ, ಅತ್ತಿಗೆ, ನೀವ್ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ವಪ್ಪ. ಅಷ್ಟೊಂದು ಅವಸರನ ನಿಂಗೆ? ದೇವಪ್ರಸಾದನ ಚೆಲ್ಬಿಟ್ಟಿಲ್ಲ. ಇದನ್ನ ಕೊಡಬೇಕು ಅಂತಾನೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದ್ವಿ. ಅಯ್ಯೋ, ನಾನೇನು ಬೇಕು ಅಂತ ಮಾಡಿದ್ನಾ? ಕೊಡೋಣ ಅಂತ ಹೋದೆ, ಅಷ್ಟರಲ್ಲಿ ಯಾರೋ ಹಿಂದೆಯಿಂದ ತಳ್ದಂಗಾಯ್ತು. ನಿನ್ನನ್ನು ಬಿಟ್ರೆ ಇದ್ದಿದ್ದು ನಾವಿಬ್ರೆ, ನಿನ್ನನ್ನು ಯಾರು ತಳ್ತಾರೆ? ಹಂಗಂದ್ರೆ ನಾನೇನು ಬೇಕು ಅಂತ ಬೀಳ್ಸಿದ್ನಾ? ನಾನು ಹಾಗೆ ಹೇಳಲಿಲ್ಲ. ಕೈಯಲ್ಲಿ ಪ್ರಸಾದ ಇರುವಾಗ ಭಯ ಭಕ್ತಿಯಿಂದ ಇರಬೇಕಾಗಿತ್ತು. ಅಷ್ಟು ದೂರದಿಂದ ಕಲ್ಲು ಮುಳ್ಳು ಹಳ್ಳ ಕೊಳ್ಳ ಎಲ್ಲ ದಾಟ್ಕೊಂಡು ಎಚ್ಚರಿಕೆಯಿಂದ ತಾನೇ ತಗೊಂಡು ಬಂದೆ. ಅಲ್ಲಿ ಎಲ್ಲೂ ಬೀಳಿಸ್ಲಿಲ್ಲ, ಇಲ್ಲಿ ಮಾತ್ರ ಬಂದು ಬೀಳಿಸ್ಬಿಡ್ತೀನಾ? ಬಾಳೋ ಮನೆಯೊಳಗೆ ಪ್ರಸಾದ ಚೆಲ್ಲೋದು ಒಳ್ಳೆ ಶಕುನ ಅಲ್ಲ ಅಂತ ನನಗೂ ಗೊತ್ತಿಲ್ವಾ? ವೆಂಕಟನಾಥ, ನೀನೇನೋ ಬೇಸರ ಮಾಡ್ಕೋಬೇಡಪ್ಪ. ನೀನು ಮನೇಲಿದ್ದಾಗ ಒಂದು ಮಾತು ಹೇಳಿದ್ದೆ, ಪ್ರಾಣದೇವರು ಕಾಟ ಕೊಡ್ತಿದ್ದಾನೆ, ದೇವಸ್ಥಾನದಲ್ಲಿ ಅಪ್ಪ ಮಾಡ್ತಿದ್ದ ಪೂಜೆನ ನಾನಿದ್ದಾಗ ನಾನು ಮಾಡ್ತೀನಿ, ನಾನು ಇಲ್ಲದೆ ಇರೋವಾಗ ನೀನು ಮಾಡು ಅಂತ. ಇವತ್ತಿನಿಂದ ನಾನು ತಪ್ಪದೆ ಪ್ರಾಣದೇವರ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಅಭಿಷೇಕ ಇತ್ತು, ನಿಮ್ಮನ್ನು ನೋಡಿದಾಗೂ ಆಗುತ್ತೆ, ಪ್ರಸಾದನ ಕೊಟ್ಟಾಗೂ ಆಗುತ್ತೆ ಅಂತ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆ ಮುಗಿಸಿ ಮನೆಗೂ ಹೋಗದೆ ಸೀದಾ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ ಇರಲಿ ಬಿಡೋಣ. ಮನುಷ್ಯ ಅಂದಮೇಲೆ ಎಡುವುದು, ಜಾರೋದು, ಬೀಳೋದು, ಏಳೋದು ಎಲ್ಲ ಇದ್ದೇ ಇರುತ್ತೆ. ಪ್ರಸಾದಕ್ಕಿಂತ ಭಕ್ತಿ ಮುಖ್ಯ, ಭಕ್ತಿಗಿಂತ ಭಾವ ಮುಖ್ಯ. ನೀವು ಪ್ರೀತಿಯಿಂದ ಬಂದಿರೋದೇ ನಮಗೆ ಪ್ರಸಾದ. ಹಾಂ, ನೋಡಿ, ಪ್ರಸಾದನ ಯಾರು ತುಳಿಬೇಡಿ. ಇದನ್ನೆಲ್ಲ ಆರಿಸಿ ಒಂದು ಮೊರದಲ್ಲಿ ಹಾಕ್ಕೊಂಡು ಕೊಟ್ಟಿಗೆಲಿರೋ ಹಸುಗಳಿಗೆ ಕೊಟ್ಬಿಡಿ. ಪದ್ಮಾವತಮ್ಮ, ಪ್ರಸಾದನ ಹೊರಕೆಯಲ್ಲಿ ಗೂಡಿಸ್ಬಾರ್ದು. ಒಂದು ಮಡಿ ಬಟ್ಟೆ ತಗೊಂಡು ಎಲ್ಲವನ್ನು ಶುಚಿ ಮಾಡಿ ಹಾಗೆ ಆಗ್ಲಮ್ಮ.
ನನ್ನಿಂದ ಎಲ್ಲರ ಮನ್ಸಿಗೂ ಬೇಸರ ಆಯಿತು. ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ಬಿಡ್ತು ಅನ್ನಕ್ಕ, ನೀನೇನು ಬೇಕು ಅಂತ ಮಾಡ್ದಾ? ನಿನ್ನ ಜಾಗದಲ್ಲಿ ನಾನಿದ್ದಿದ್ರೂ ಅದೇ ಆಗ್ತಾ ಇತ್ತು. ಎಲ್ಲ ಭಗವಂತನ ಇಚ್ಛೆ ಅಲ್ವಾ, ಏನಾಗಬೇಕೋ ಅದಾಗೆ ಆಗುತ್ತೆ. ಪ್ರಾಣದೇವರ ಪ್ರಸಾದ ಸ್ವೀಕರಿಸೋ ಅದೃಷ್ಟ ನಮ್ಗಿರ್ಲಿಲ್ಲ ಅಷ್ಟೇ. ಮಗು ಇರೋ ಮನೆ ಒಳ್ಳೇದಾಗಲಿ ಅಂತ ಕೊರೆಯೋ ಚಳಿಲಿ ತಣ್ಣೀರು ಸ್ನಾನ ಮಾಡಿ ಅಭಿಷೇಕ ಮಾಡ್ಕೊಂಡು ಬಂದ್ವಿ. ಆದರೆ ಹೋಗ್ಲಿ ಬಿಡಿ ಆಚಾರ್ಯರೇ, ಆಗಿದ್ದಾಗೋಯ್ತು. ಕೊರಗೋದ್ರಿಂದ ಪ್ರಯೋಜನ ಇಲ್ಲ. ನೀವು ಸ್ನಾನ ಮಾಡಿ ಪ್ರಾಣದೇವರಿಗೆ ಒಂದು ತಪ್ಪು ಕಾಣಿಕೆ ಕಟ್ಟಿ, ಖಂಡಿತ ಅವನು ಕ್ಷಮಿಸ್ತಾನೆ. ಹೌದಮ್ಮ, ದಯವಿಟ್ಟು ಯಾರು ಮುಖ ಸಪ್ಪಗೆ ಮಾಡ್ಕೋಬೇಡಿ. ನಾನು ಇದನ್ನೆಲ್ಲ ಶುದ್ಧಿ ಮಾಡಿ ಗೋಮಾತೆಗೆ ಹಾಕ್ತೀನಿ. ಅಣ್ಣ, ನಾವು ಆಮೇಲೆ ಮಾತಾಡೋಣ. ಸರಸ್ವತಿ, ಕರ್ಕೊಂಡು ಹೋಗು. ಶ್ರೀನಿವಾಸ, ಪದ್ಮ ಬಾ, ಮಡಿ ಬಟ್ಟೆ ಕೊಡ್ತೀನಿ. ಆಹಾ, ಘಮ ಘಮ ಅಂತಿದೆ. ಅಕ್ಕ, ಇದನ್ನೆಲ್ಲ ತರೋ ತೊಂದರೆ ಯಾಕೆ ತಗೊಂಡ್ರಿ? ಆಹಾ, ಘಮ ಘಮ ಅಂತನೂ ನೀನೇ ಅಂತೀಯ, ತೊಂದರೆ ಅಂತನೂ ನೀನೇ ಅಂತೀಯಲ್ಲ. ಮೈದನ್ ಮನೆಗೆ ಬರೀ ಕೈಲಿ ಬರೋಕ್ಕಾಗತ್ತಾ? ಮೊದಲೇ ನಮ್ಮ ವೆಂಕಟನಾಥನಿಗೆ ಕುರುಕ್ ತಿಂಡಿ ಅಂದರೆ ತುಂಬ ಇಷ್ಟ. ಪಾಪ ಅತ್ತೆ ಇದ್ದಾಗ ಮಾಡಿಕೊಡೋರು, ನೀನು ಮನೆ ತುಂಬ ಮಕ್ಕಳ ಸಾಮ್ರಾಜ್ಯ ಇಟ್ಕೊಂಡು ಏನು ತಾನೇ ಮಾಡೋಕ್ಕಾಗತ್ತೆ? ಅದಕ್ಕೆ ಮಾಡ್ಕೊಂಡ್ಬಂದೆ. ಅತ್ಗೆ, ಮಕ್ಕಳು ಹೇಗಿದ್ದಾರೆ? ಅವರನ್ನ ಎಲ್ಲಿ ಬಿಟ್ಟು ಬಂದ್ರಿ? ರಾಧಕ್ಕ ಇದ್ದಾಳಲ್ಲಪ್ಪ. ಅಕ್ಕ, ಈಗ ರಾಧಕ್ಕ ಹೇಗೆ? ಏನೂ ತೊಂದರೆ ಇಲ್ಲ ಅಲ್ವಾ? ಸರಸ್ವತಿ, ಅವತ್ತು ನಿನ್ನ ಗಂಡ ರಾಧಕ್ಕಂಗೆ ಬುದ್ಧಿ ಹೇಳ್ದಾಗಿಂದಲೂ ತುಂಬ ಬದಲಾಗಿದ್ದಾರೆ. ಹೌದೌದು, ಅವಳು ಇರೋದ್ರಿಂದ ನನಗೆ ತುಂಬ ಸಹಾಯ ಆಗ್ತಿದೆ ಸರಸ್ವತಿ. ನೀವು ಅತ್ತೆಯವರು ಆ ಕಡೆಯಿಂದ ಬಂದ್ಮೇಲಂತೂ ನನ್ನ ಮಗನ ನೋಡ್ಕೊಳ್ಳೋದು, ನೀರೆರಿಯೋದು, ಮನೆ ಕೆಲಸ, ಅಡುಗೆ ಕೆಲಸ ಅಂತ ತುಂಬ ಸಹಾಯ ಮಾಡ್ತಿದ್ದಾಳೆ. ಅವಳು ಅಷ್ಟೊಂದು ಬದಲಾಗಿರೋದು ನನಗೆ ನಂಬೋಕೆ ಆಗ್ತಾ ಇಲ್ಲ. ಅತ್ಗೆ, ಯಾರು ಹುಡ್ತಾನೆ ಕೆಟ್ಟವರು ಆಗೋದಿಲ್ಲ. ಸಂದರ್ಭಗಳು, ಸಹವಾಸಗಳು, ದುರಾಸೆಯಿಂದ ಮನುಷ್ಯ ದಾರಿ ತಪ್ತಾನೆ.